ರಾಜ್ಯದಲ್ಲಿ ಮುಂಗಾರು ಮಳೆ ಮತ್ತಷ್ಟು ಜಿಲ್ಲೆಗಳನ್ನು ಪ್ರವೇಶ ಮಾಡ್ತಾ ಇದೆ. ಅಲ್ಲಲ್ಲಿ ಅನಾಹುತಗಳಾಗ್ತಾ ಇದೆ. ಈಗ ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕಮಲನಗರ ಪಟ್ಟಣದ ಇಂದಿರಾನಗರ ಕಾಲೋನಿ ಮನೆಗಳು ಜಲಾವೃತವಾಗಿವೆ. ಮನೆಯಲ್ಲಿದ್ದ ವಸ್ತುಗಳು, ದವಸ ಧಾನ್ಯಗಳೆಲ್ಲ ನೀರು ಪಾಲು. ಸೇಮ್ ಬೆಂಗಳೂರಿನೆಲ್ಲ ಹೆಂಗೆ ನೋಡಿದ್ವಿ ಅದೇ ರೀತಿ ಈಗ ಮನೆ ಮುಂದೆ ಕೆರೆ ರೀತಿ ನಿಂತಿದೆ ನೀರು. ಒಂದು ಮಳೆಗೆ ಪರಿಸ್ಥಿತಿ ಹಿಂಗಾಗಿದೆ ಬೀದರ್ ಜಿಲ್ಲೆಯಲ್ಲಿ. ರಾಯಚೂರು, ಬೀದರ್, ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಈಗ ಮಳೆ ವ್ಯಾಪಕವಾಗಿ ಹರಡ್ಕೋತಾ ಇದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವೀಗ. ಈ ಥರ ನೀರು ನಿಂತಿದೆ. ತಗ್ಗು ಪ್ರದೇಶಗಳು ನನ್ನ ಪ್ರಕಾರ, ಹಾಗಾಗಿ ನೀರು ಬಂದು ನಿಂತಿದೆ. ಒಂದು ಮಳೆ ಆದರೂ ಕೂಡ ಹರ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ. ಬಟ್ ಅದು ತುಂಬ ಡೇಂಜರ್ ಆ ಥರ ನೀರು ನಿಲ್ಲೋದು. ಅಲ್ಲೇ ಈ ಸೊಳ್ಳೆ ಗಿಳ್ಳೆ ಎಲ್ಲ ಉತ್ಪತ್ತಿ ಆಗ್ತಕ್ಕಂಥದ್ದು. ಆದಷ್ಟು ಬೇಗ ಅದನ್ನು ಎಲ್ಲಾದರೂ ಡ್ರೈನ್ ಔಟ್ ಮಾಡಬೇಕು. ಇಲ್ಲ ಅಂತಂದರೆ ಕಷ್ಟ. ಬೀದರ್, ರಾಯಚೂರು ಈ ಭಾಗದಲ್ಲಿ ಈಗ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಅಲ್ಲಲ್ಲಿ ಅನಾಹುತಗಳಾಗಿರ್ತಕ್ಕಂಥದ್ದು. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ತಾ ಇದೆ. ನಾವು ಬೆಂಗಳೂರಿನಲ್ಲೆಲ್ಲ ಹೆಂಗೆ ನೋಡಿದ್ವಿ ಅದೇ ಪರಿಸ್ಥಿತಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ತಡರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಒಂದು ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥ, ಅದರಲ್ಲೂ ಪ್ರಮುಖವಾಗಿ ಕಮಲಾನಗರ ತಾಲೂಕಿನ ಅದರಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಇಂದಿರಾ ಏನೋ ಒಂದು ನಗರ ಕಾಲೋನಿಯಲ್ಲಿ ಒಂದು ರೀತಿಯ ಜನರು ಪರದಾಡುವಂಥದ್ದು. ಯಾಕಂದರೆ ಮನೆಗಳಿಗೆ ನೀರು ನುಗ್ಗಿ ಒಂದು ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥ. ನಾವೀಗ ಒಂದು ಬೀದರ್ ಜಿಲ್ಲೆಯ ಕಮಲಾನಗರ ಪಟ್ಟಣದಲ್ಲಿರ್ತಕ್ಕಂಥ ಇಂದಿರಾನಗರ ಕಾಲೋನಿಯಲ್ಲಿ ಇದ್ದೀವಿ. ಯಾವ ರೀತಿ ಒಂದು ರೀತಿಯ ಕೆರೆ ಅಂತ ಆಗಿರುವಂಥದ್ದು ಆ ಒಂದು ಪ್ರದೇಶ ಅನ್ನುವಂಥ ನೋಡ್ಬೋದು. ಇಲ್ಲಿ ಪ್ರಮುಖವಾಗಿ 4-5 ಮನೆಗಳು ಬರ್ತುವಂಥದ್ದು. ಆ 4-5 ಮನೆಗಳಿಗೆ ನೀರು ನುಗ್ಗಿ ಒಂದು ರೀತಿಯ ಒಳಗಡೆ ಇರ್ತಕ್ಕಂಥ ದವಸ ಧಾನ್ಯಗಳು ಕೂಡ ಹಾಳಾಗಿರುವಂಥದ್ದು, ಒಂದು ರೀತಿಯ ನೀರು ಪಾಲಾಗಿರುವಂಥದ್ದು, ಸಂಪೂರ್ಣವಾಗಿ ಒಂದು ರೀತಿಯ ಕೆರೆ ಅಂತ ಆಗಿರುವಂಥ ದೃಶ್ಯಗಳು ನೋಡ್ಬೋದು. ಒಂದು ರೀತಿಯ ಪ್ರಮುಖವಾಗಿ 4-5 ಅಡಿ ನೀರು ಇಲ್ಲಿ ಇರುವಂಥದ್ದು. ಯಾವ ರೀತಿ ಒಂದು ಮೊಣಕಾಲು ಗಂಟ ನೀರಿದೆ ಅನ್ನುವಂಥದ್ದು ನೀವು ನೋಡ್ಬೋದು. ಆ ಒಂದು ಮಹಿಳೆ ನಡ್ಕೊಂಡು ಬರ್ತಾವಂಥದ್ದು. ಇದೇ ಪ್ರತಿದಿನ ಒಂದು ಮಳೆ ಬಂದರೆ ಇದೇ ರೀತಿಯ ಪರಿಸ್ಥಿತಿ ಎದುರಿಸಬೇಕಾಗ್ತದೆ. ಇಲ್ಲಿ ನೋಡ್ಬೋದು ಹುಡುಗನದು ಕಾಲು ನಿಮ್ಮಟ್ಟು ಎಷ್ಟಿದೆ ಅನ್ನೋದು. ಇಷ್ಟರ ಮಟ್ಟಿಗೆ ಇದೇ ನೀರಲ್ಲಿ ಅವರು ನಡ್ಕೊಂಡು ಹೋಗೋದು, ನಡ್ಕೊಂಡು ಬರುವಂಥದ್ದು, ಮನೆ ಒಳಗೆ ಹೋಗೋದು ಮಾಡಬೇಕು. ಪರಿಸ್ಥಿತಿ ಒಂದು ರೀತಿಯ ಪರದಾಟ ಪಡ್ತಿರುವಂಥದ್ದು. ಯಾಕಂದರೆ ಇರ್ತಕ್ಕಂಥ ದವಸ ಧಾನ್ಯಗಳು ಕೂಡ ನೀರು ಪಾಲಾಗಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಅಧಿಕಾರಿಗಳಿಗೆ ಹಲವು ಬಾರಿ ಚರಂಡಿ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಮನವಿ ಕೊಟ್ಟಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಈ ಒಂದು ಏನೊಂದು ಕಾಲೋನಿಯಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಒಂದು ರೀತಿಯ ನೋಡ್ಬೋದು. ಯಾವ ರೀತಿಯ ಒಂದು ಆವರಣ, ಒಂದು ಸ್ಥಳ ಕೆರೆ ಅಂತ ಆಗಿರುವಂಥದ್ದು. ಒಂದು ಈ ಮನೆ ಆಗಿರ್ಬೋದು, ಮತ್ತು ಅಂದರೆ ಇದು ಶಾಂತಾಬಾಯಿ ಮನೆ, ಮತ್ತು ಆ ಕಡೆ ಒಂದು ಇರ್ತಕ್ಕಂಥ ಅವ್ರ ಮನೆ ಆಗಿರ್ಬೋದು, ಮತ್ತು ಹಿಂದಿನ ಮನೆ ಇರ್ಬೋದು, ಎಲ್ಲವೂ ಒಂದು ರೀತಿಯ ಒಳಗಡೆ ನೀರು ನುಗ್ಗಿ ಒಂದು ರೀತಿಯ ಏನು ಒಂದು ರೀತಿಯ ನಡೆದಾಡಲು ಆಗ್ತಾ ಇಲ್ಲ. ಅಷ್ಟರ ಪರಿಸ್ಥಿತಿ ನೋಡ್ಬೋದು. ಯಾವ ರೀತಿ ಒಂದು 4-5 ಅಡಿ ನೀರು ನಿಂತ್ಕೊಂಡು ಹೋಗುವಂಥದ್ದು, ಬರುವಂಥದ್ದು, ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಒಂದು ರೀತಿಯ ಕೆರೆ ಅಂತ ಆಗಿರುವಂಥದ್ದು. ಇದರಲ್ಲೂ ಕೂಡ ಹಾವುಗಳು ಕೂಡ ಬರ್ತವೆ ಅನ್ನುವಂಥದ್ದು, ಒಂದು ಭಯದಲ್ಲೇ ಬದುಕ್ತಾ ಇರುವಂಥದ್ದು. ಆದರೆ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಸಮಸ್ಯೆಗೆ ಸ್ಪಂದನೆ ನೀಡ್ತಲ್ಲ. ಹೀಗಾಗಿ ಪ್ರತಿ ಬಾರಿ ಅಂದರೆ ಮಳೆ ಬಂದ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ವಾತಾವರಣದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ನಾವು ನೋಡ್ಬೋದು. ಯಾವ ರೀತಿ ಇದೆ ಅನ್ನುವಂಥದ್ದು ಈಗ ಸ್ಥಳೀಯರನ್ನೇ ಕೇಳೋಣ, ಏನು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು. ಈಗ ಏನಾಗ್ತಾಯಿದ್ರಿ, ಯಾವಾಗಿಂದ ಈ ಥರ ಆಗ್ತಾಯಿದೆ? ಎಷ್ಟು ನಿಮ್ಮ ಮನೆಗಳ ನೀರು ನುಗ್ಗಿದೆಯಾ? ಏನು ನಮ್ಮ ಮನ್ಯಾಗ ನೀರು ಹೋಗ್ಯಾವ ಸರ್. 10-20 ದಿನ ಇದು ಆಗ್ಯಾವ. ಯಾರು ಭೀ ಬರೋ ಹೊಂಟ್ಯಾವ, ನೋಡಲ್ಲ ಹೊಂಟ್ಯಾವ ಇಲ್ಲ. ನಾವು ಅಂದ್ರೆ 2-3 ಮನುಷ್ಯರಿಗೆ ಫೋನ್ ಹಚ್ಚಿದ್ರೆ ಬರೋ ಹೊಂಟ್ಯಾವ್ರು. ಹಿಂಗೆ ಆಗ್ತದೆ. 4-5 ದಿನ ಇದೆ ನೀರು. ಯಾಕೆ ಚಾಲು ಆಗ್ಯದ ಅಲ್ಲಿ ದಿನ ಆಗಿದ್ದಿನ. ಅಡಿ ಮತ್ತೆ ನಮ್ಮ ಮನೆ 5 ಫೀಟ್